एचडी देवेगौड़ा जी, वो तो प्रेम हमारे साथ किए, मोहब्बत हमारे साथ, शादी मोदी साहब के साथ की। तो आप ऐसा माने मुझे मालूम नहीं है। ಕಾಂಗ್ರೆಸ್ ಅಧ್ಯಕ್ಷ ಹಾಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬುಧವಾರ ರಾಜ್ಯಸಭೆಯಲ್ಲಿ ಆಡಿದ ಮಾತು ಎಲ್ರಿಗೂ ನಗೆ ತರಿಸ್ತು. ಸ್ವತಃ ಮೋದಿ ಕೂಡ ನಗ್ತಾ ಕೂತಿದ್ರು. ಖರ್ಗೆ ಮಾತಾಡ್ತಾ ಹೇಳ್ತಾರೆ, ರಾಜಕೀಯ ಹಾಗೆ ಸಾರ್ವಜನಿಕ ಜೀವನದಲ್ಲಿ ಜನರು ಸುಸ್ತಾಗೋದಿಲ್ಲ ಅಥವಾ ನಿಜವಾಗ್ಲೂ ನಿವೃತ್ತರಾಗೋದಿಲ್ಲ. ಯಾಕೆಂದ್ರೆ ಅವರು ರಾಷ್ಟ್ರೀಯ ಸೇವೆಗೆ ತಮ್ಮ ಬದ್ಧತೆಯಿಂದ ಪ್ರೇರಿತರಾಗ್ತಾರೆ. ಹೀಗೆ ರಾಜ್ಯಸಭೆಯಲ್ಲಿ ವಿದಾಯದ ಭಾಷಣ ಮಾಡಬೇಕಾದ್ರೆ ಅವರ ಹೇಳಿಕೆಗಳು ಸದನದಲ್ಲಿ ಹಂಚಿಕೊಂಡ ಭಾವನೆಯನ್ನ ಸೆರೆ ಹಿಡಿದ್ವು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಜೊತೆ ತಮ್ಮ ದೀರ್ಘಕಾಲದ ಒಡನಾಟವನ್ನ ಉಲ್ಲೇಖ ಮಾಡಿದ ಖರ್ಗೆ 54 ವರ್ಷಗಳಿಗೂ ಹೆಚ್ಚು ಕಾಲ ಅವ್ರು ನಮಗೆ ಗೊತ್ತಿದೆ, ಅವ್ರ ಬಗ್ಗೆ ತಿಳ್ಕೊಂಡಿದೀವಿ, ಅವ್ರ ಜೊತೆ ಕೆಲಸ ಮಾಡಿದೀವಿ ಅಂತ ಹೇಳಿದ್ರು. ಹೀಗೆ ಹೇಳ್ತಾ, ನಂತರ ಏನಾಯ್ತು ಅನ್ನೋದೇ ನನಗೆ ಗೊತ್ತಾಗಿಲ್ಲ, ನಮ್ ಜೊತೆ ಪ್ರೀತಿ ಮಾಡ್ತಾ ಇದ್ರು, ಆದ್ರೆ ಮೋದಿನ ಮದುವೆ ಆಗ್ಬಿಟ್ರು ಅಂತ ಹೇಳಿದ್ರು. ಅಂದ್ರೆ वो ಮೊಹಬ್ಬತ್ ಹಮಾರೆ ಸಾಥ್ ಕಿಯೇ, ಶಾದಿ ಮೋದಿ ಸಾಬ್ ಕೆ ಸಾಥ್ ಅಂತ ಹೇಳಿದ್ರು. ಹೀಗೆ ಹೇಳ್ತಾ ಇದ್ದ ಹಾಗೆ ಸದನದಲ್ಲಿ ಇದ್ದವರೆಲ್ಲ ನಗೋದಕ್ಕೆ ಶುರು ಮಾಡಿದ್ರು. ಹಾಗೆ ಮೋದಿ ಮುಖದಲ್ಲೂ ಕೂಡ ನಗೆ ಕಾಣಿಸ್ತು. ಅಂದ್ರೆ ಈ ಹೇಳಿಕೆ ಸದಸ್ಯರು ಪಕ್ಷಾತೀತ ಸೌಹಾರ್ದತೆಯನ್ನ ಯಾವ ರೀತಿ ನೆನಪು ಮಾಡಿಕೊಂಡ್ರು, ಆ ಆತ್ಮೀಯತೆಯ ಸ್ಪರ್ಶ ಯಾವ ರೀತಿಯಾಗಿತ್ತು ಅನ್ನೋದಲ್ಲಿ ಕಾಣಿಸ್ತು. ಇದಕ್ಕೂ ಮುಂಚೆ ರಾಜ್ಯಸಭೆಗೆ ಕೊಟ್ಟಂತಹ ಕೊಡುಗೆಗಳಿಗಾಗಿ ನಿವೃತ್ತರಾಗ್ತಾ ಇರೋ ಸಂಸದರಿಗೆ ಪ್ರಧಾನಿ ಮೋದಿ ಧನ್ಯವಾದವನ್ನು ಕೂಡ ಅರ್ಪಿಸಿದ್ರು. ಹಾಗೆ ಅವರ ಮುಂದಿನ ರಾಜಕೀಯ ಪ್ರಯಾಣಕ್ಕೆ ಶುಭ ಹಾರೈಸಿದ್ರು. मैं सबसे पहले श्री एच.डी. देवेगौड़ा जी नहीं है, वो तो वहाँ उपस्थित थे लेकिन यहाँ नहीं है, तो एच.डी. देवेगौड़ा जी का उल्लेख करना चाहूँगा। वे प्रधानमंत्री और कई पदों पर रहे। मैं देवेगौड़ा को बहुत दिन से 54 साल से जानता हूँ, उनके साथ ही मैं काम किया, लेकिन क्या हुआ मुझे मालूम नहीं। वो तो प्रेम हमारे साथ किए, मोहब्बत हमारे साथ, शादी मोदी साहब के साथ की। ये रिसेंटली हुआ, तो आप ऐसा माने मुझे मालूम नहीं है। सर शरद पवार जी एक राष्ट्रीय नेता है, उनके साथ भी हमारा दशकों का जुड़ाव रहा है। मुझे खुशी है कि वे दोबारा इस सदन का मार्गदर्शन करेंगे. Subscribe to One India and never miss an update. Download the One India app now.